New Hope TV, your encounter with God. ಎಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಪತ್ರಿಕೆಯಲ್ಲಿ ಮೊದಲನೇ ಪತ್ರಿಕೆ 5ರಿಂದ 7 ವಚನಗಳನ್ನು ಓದುತ್ತೇನೆ. ಮೊದಲನೇ ಅಧ್ಯಾಯ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಎಂಬುದೇ ಇಲ್ಲ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದೇ. ದೇವರ ಅನ್ಯೋನ್ಯತೆಯ ಪರೀಕ್ಷೆಗಳು, ಟೆಸ್ಟ್ಸ್ ಆಫ್ ಫೆಲೋಶಿಪ್ ವಿತ್ ಗಾಡ್, ದಟ್ ಈಸ್ ದ ಸಬ್ಜೆಕ್ಟ್. ಓದಲ್ಪಟ್ಟ ಭಾಗದಲ್ಲಿ ಕತ್ತಲೆ ಬೆಳಕಿಗೂ ಸುಳ್ಳು ಅಸತ್ಯಕ್ಕೂ ಇರುವ ವ್ಯತ್ಯಾಸಗಳ ವಿವರಣೆಯನ್ನು ನಾವು ಗಮನಿಸಿದ್ದೇವೆ. ದ ಸೆಕ್ಷನ್ ದಟ್ ವಿ ಜಸ್ಟ್ ರೆಡ್ ಕಾಂಟ್ರಾಸ್ಟ್ಸ್ ಲೈಟ್ ಆ್ಯಂಡ್ ಡಾರ್ಕ್ನೆಸ್, ಟ್ರೂತ್ ಆ್ಯಂಡ್ ಫಾಲ್ಸ್ಹುಡ್ ಆರ್ ಎಕ್ಸ್ಪ್ಲೈನ್ಡ್ ಆ್ಯಸ್ ಆಪೋಸಿಟ್ಸ್. ಕಳೆದ ವಾರ ದೇವರೊಂದಿಗೆ ಅಥವಾ ನಮಗೆ ಅನ್ಯೋನ್ಯತೆ ಬೇಕಾದರೆ ಬೆಳಕಿನಲ್ಲಿ ನಡೆಯುವುದೇ ದೇವರೊಂದಿಗೆ ನಮಗೆ ಅನ್ಯೋನ್ಯತೆಯನ್ನು ಕೊಡುತ್ತದೆ ಎಂಬುದಾಗಿ, ಅದು ಮೊದಲನೆಯ ಪರೀಕ್ಷೆ ಎಂಬುದಾಗಿ ಆಲೋಚನೆ ಮಾಡಿದೆವು. ಲಾಸ್ಟ್ ವೀಕ್ ವಿ ಒಬ್ಸರ್ವ್ಡ್ ದಟ್ ದ ಫಸ್ಟ್ ಟೆಸ್ಟ್ ಫಾರ್ ಫೆಲೋಶಿಪ್ ವಿತ್ ಗಾಡ್ ಈಸ್ ಟು ವಾಕ್ ಇನ್ ದ ಲೈಟ್. ಈಗ 6-7 ವಚನಗಳಲ್ಲಿ ಬೆಳಕಿನಲ್ಲಿ ನಡೆಯುವುದೇನೆಂದು ನಾವು ಸ್ವಲ್ಪ ಆಲೋಚನೆ ಮಾಡೋಣ. ನಾವು ಇನ್ ವರ್ಸಸ್ 6 and 7 let us observe as to what it means to walk in the light. ಮೊದಲಿಗೆ ಬೆಳಕಿನಲ್ಲಿ ನಡೆಯುವುದೆಂದರೆ ಸಂಪೂರ್ಣವಾದ ಪ್ರಾಮಾಣಿಕತೆ, ಸಂಪೂರ್ಣವಾದ ಸತ್ಯತೆ, ನಿಷ್ಠೆ ಇರುವಂಥ ಒಂದು ಜೀವನ, ಅದೇ ಬೆಳಕಿನ ಜೀವನ. ಇದು ಹೇಗಾಗ್ತದೆ ಅಂತಂದರೆ, ದೇವರ ನೈತಿಕ ಪ್ರಸನ್ನತೆಯಲ್ಲಿ ಜೀವಿಸುವುದರಿಂದ ನಾವು ಬೆಳಕಿನಲ್ಲಿ ನಡೆಯುವವರು ಆಗಿದ್ದೇವೆ. First of all, to walk in the light means that our life should be a life of sincerity and a life of integrity. And this life of sincerity and integrity is lived in the presence of the moral requirements of God. That is the important thing. ಇಲ್ಲಿ ಕೇವಲ ಒಂದು ಸಾಮಾಜಿಕವಾದಂಥ ವಾತಾವರಣ ಅಲ್ಲ, ಅಥವಾ ಒಂದು ನಮ್ಮ ಸಂಘ, ಒಂದು ಸಭೆ, ಈ ವಾತಾವರಣ ಮಾತ್ರ ಅಲ್ಲ, ಅಥವಾ ನಮ್ಮ ಕುಟುಂಬದ ವಾತಾವರಣವೂ ಸಹ ಅಲ್ಲ. ಬದಲಿಗೆ ನಮ್ಮ ವೈಯಕ್ತಿಕ ಜೀವನ, ನಾವಂದರೆ ಯಾರಿಗೂ ತಿಳಿದಂತೆ ನಮ್ಮ ವೈಯಕ್ತಿಕ ಜೀವನದ ಬಾಳು, ಅದು ದೇವರ ನೈತಿಕ ಅಪೇಕ್ಷೆಗಳಿಗೆ ಸರಿಯಾಗಿದೆಯಾ ಎಂಬುದಾಗಿ ಅರ್ಥ. We are not talking about a social
environment here. It's not what we do in a society or in a church or even in a family. But what we are talking about is a life which is very personal, individually, not knowing to the others what are we on the inside. This is walking in the light. ನಾವು ಎಂದು 3 ಸಾರಿ ಸಂತ ಯೋಹಾನನು ಅಂದಿರುವ, ನಾವು ಅಂದರೆ ಇದು ನಿಮ್ಮ ಮತ್ತು ನನ್ನ ವೈಯಕ್ತಿಕ ಜೀವನಕ್ಕೂ ಸಹ ಸಂಬಂಧಪಟ್ಟದ್ದು. ಕಾರಣ ಸಭೆಯಲ್ಲಿ, ಸಮಾಜದಲ್ಲಿ, ಕುಟುಂಬದಲ್ಲಿ ಎಲ್ಲರೂ ನಮ್ಮನ್ನು ನೋಡಿ, ಓ ಇವರು ಗಣ್ಯ ವ್ಯಕ್ತಿ, ಇವರು ಒಳ್ಳೆಯವರು, ಗಂಭೀರವಾದ ಬಾಳು ಬಾಳ್ತಿದ್ದಾರೆಂಬುದಾಗಿ ಹೇಳಬಹುದು. ಆದರೆ ನೀವು ಮತ್ತು ನಾನು ವೈಯಕ್ತಿಕವಾಗಿ ಪ್ರತ್ಯೇಕವಾಗಿ ನಮ್ಮ ಆಂತರ್ಯವನ್ನು ನಾವು ಪರಿಶೀಲನೆ ಮಾಡಿಕೊಂಡರೆ ನಮ್ಮ ಬಗ್ಗೆ ನಾವೇನು ಹೇಳ್ತೇವೆ ಅದೇ ಮುಖ್ಯ. ನಮ್ಮ ಬಗ್ಗೆ ಇತರರೇನು ಹೇಳ್ತಾರೆ ಅಲ್ಲ, ನಾವೇನು ಹೇಳ್ತೇವೆ. When St. John is writing at least 3 times we in this 2-3 verses, he is saying that in the we, you and I are also included because we are the readers of God's word. It is not important what the society says or talks about me, what the church thinks about me, or even what my family thinks about me. But what do you say? What do I say about myself? When I look at my life, you look at your internal life. What do you say about yourself? That is important. Can we say, can you and I say, we are walking, I am walking in the light? ದೇವರ ನೈತಿಕ ಪ್ರಸನ್ನತೆ ಮಾತ್ರವಲ್ಲ, ನಮಗೆ ವೈಯಕ್ತಿಕವಾಗಿ ನಮ್ಮ ಆಂತರ್ಯ, ನಮ್ಮ ಒಳಗಿನ ವ್ಯಕ್ತಿ ನಾವು ಪ್ರಾಮಾಣಿಕತೆಯಿಂದಿದ್ದೇವೆ ಎಂಬುದಾಗಿ ಹೇಳುವುದು ಅಗತ್ಯ. ಆದ್ದರಿಂದ ಆಂತರ್ಯದ ಪ್ರಾಮಾಣಿಕತೆ, ಸತ್ಯತೆ ವಾಸ್ತವವಾಗಿ ನಮ್ಮಲ್ಲಿ ಇರಬೇಕು. ಇದು ಯಾವಾಗ ಅಂದರೆ ದೇವರ ನೈತಿಕ ಪ್ರಸನ್ನತೆ ನಮ್ಮ ಬಾಳಿನಲ್ಲಿ ಉಪಸ್ಥಿತಿಯಾಗಿರಬೇಕು. ಇದು ಅಗತ್ಯ. It is not only the moral presence of God in which we live, but our own individual, personal, inner life, which has to be lived with utter sincerity and honesty. And that is walking in the light. ಈಗ ನಾವು ಹೇಳಿದ ವಿಷಯದಲ್ಲಿ 2 ದಿಕ್ಕುಗಳಿವೆ. ಮೊದಲನೇದು ದೇವರ ನೈತಿಕ ಪ್ರಸನ್ನತೆ, ಎರಡನೇದು ನಮ್ಮ ವೈಯಕ್ತಿಕ ಆಂತರ್ಯದ ಒಳಗಿನ ಬಾಳು. ಎರಡರಲ್ಲಿಯೂ ಪ್ರಾಮಾಣಿಕತೆ, ಸತ್ಯತೆ ಅಥವಾ ಒಂದು ಕಠಿಣ ಪ್ರಾಮಾಣಿಕತೆ ಅಗತ್ಯ. ಇಲ್ಲದಿದ್ದರೆ ನಾವು ವಚನ 6ರಂತೆ ನಮ್ಮನ್ನು ಮೋಸಪಡಿಸಿಕೊಳ್ಳುತ್ತೇವೆ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಆಂತರ್ಯದ ಪ್ರಾಮಾಣಿಕತೆ, ದೇವರ ನೈತಿಕ ಪ್ರಸನ್ನತೆಯಲ್ಲಿ ಜೀವಿಸುವಂಥ 2 ದಿಕ್ಕುಗಳಿವೆ. ಇಟ್ಸ್ ನಾಟ್ ಓನ್ಲಿ ದ ಮಾರಲ್ ಪ್ರೆಸೆನ್ಸ್ ಆ್ಯಂಡ್ ದ ರಿಕ್ವೈರ್ಮೆಂಟ್ ಆಫ್ ಗಾಡ್ ಬಿಫೋರ್ ಹೂಮ್ ವಿ ಲಿವ್,
That is one side. The other side is our own individual, personal, inner life, private life will have to have sincerity and honesty. Then only we are walking in the light. If we don't, according to verse 6, it says, if we say we have fellowship with God while we walk in darkness, we lie, we deceive ourselves. Walking in the light is a very rigorous honesty. It's very sincere life to live in the presence of God. If we don't, we are deceiving ourselves. ಯೋಹಾನನು ಇಲ್ಲಿ ಬೆಳಕಿನ ಸಾಧಾರಣವಾದ ಒಂದು ವಿವರಣೆಯನ್ನು ಮಾಡ್ತಿಲ್ಲ. ಕಾರಣ ಬೆಳಕೇನು ಮಾಡ್ತದೆ, ಎಲ್ಲವನ್ನು ಸ್ಪಷ್ಟೀಕರಿಸಿ ಸೌಂದರ್ಯವನ್ನು ಕೊಡ್ತದೆ. ಅದೆಲ್ಲ ಮಾತ್ರ ಹೇಳ್ತಿರೋದಿಲ್ಲಿ. ಬೆಳಕಿಗೆ ಒಂದು ನೈತಿಕ ಗುಣವಿದೆ. ಅಂದರೆ ಅದಕ್ಕೊಂದು ಮೌಲ್ಯ ಇದೆ, ಅದಕ್ಕೊಂದು ಬೆಲೆ ಇದೆ, ನಾವು ಸಾಧಾರಣವಾಗಿ ನೋಡದ ಬೆಲೆ. ಜಾನ್ ಹಿಯರ್ ಈಸ್ ನಾಟ್ ಮೇರ್ಲಿ ಇಂಟ್ರೆಸ್ಟೆಡ್ ಇನ್ ದಿ ಆರ್ಡಿನರಿ physical use of light, its aesthetic sense, but instead he is concerned about the moral implication of light. ಹೇಳಿದ 2-3 ಕಾರಣಗಳಿಂದ ಬೆಳಕಿನಲ್ಲಿ ನಡೆಯುವುದು, ಬೆಳಕಿನಲ್ಲಿ ಜೀವಿಸುವುದು, ಬೆಳಕಿನಲ್ಲಿ ಆಲೋಚನೆ ಮಾಡುವುದು, ಬೆಳಕಿನಲ್ಲಿ ತೀರ್ಮಾನಗಳನ್ನು ಮಾಡುವುದು ಸುಲಭವೇನೂ ಅಲ್ಲವೇ ಅಲ್ಲ. For the reasons that we have just mentioned, it is not easy to walk in the light, to think in the light, to plan in the light, to act or react in the light. ಬೆಳಕಿನಲ್ಲಿ ನಡೆಯಬೇಕೆಂಬುದಾಗಿ ನಮ್ಮೆಲ್ಲರಿಗೂ ಆಸೆ ಇದೆ. ನಾವೆಲ್ಲರೂ ಅದನ್ನು ಎದುರು ನೋಡ್ತೇವೆ. ಆದ್ದರಿಂದ ನಾವೇನು ಮಾಡಬೇಕಂದ್ರೆ, ಈ ನಮ್ಮ ಆಸೆ ಅಭಿಲಾಷೆಯನ್ನು ಪೂರೈಸಬೇಕಾದರೆ 6ನೇ ವಚನದಿಂದ 7ನೇ ವಚನಕ್ಕೆ ನಾವು ಬರಬೇಕು. We all want to live in the light. We all have the desire to have the sincere and transparent life. If we have to do that, we have to come to verse 7 from verse 6. 6ರಲ್ಲಿ ನಾವೇನು ಮಾಡ್ತಾ ಇದ್ದೇವೆ? ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳ್ತಾ ಇದ್ದೇವೆ ಅಷ್ಟೇ. ಆದರೆ ನಡೆಯುವುದು ಕತ್ತಲೆಯಲ್ಲಿ. In verse 6, if we say we have fellowship, we say we have fellowship, but we walk in darkness. ಏನು ಮಾಡಬೇಕೀಗ? ಹೇಳ್ತೇವೆ ಒಂದು, ಆದರೆ ಮಾಡೋದೇನು? 7ನೇ ವಚನಕ್ಕೆ ನಾವು ಬರಬೇಕು. 7ನೇ ವಚನ, ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಎಂಥ ಭಾಗ್ಯಕರವಾದ ಒಂದು ಅನುಭವ, ನಿಶ್ಚಯ. 6ನೇ ವಚನದಿಂದ 7ನೇ ವಚನಕ್ಕೆ ಬಂದರೆ, ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಶುದ್ಧೀಕರಿಸುತ್ತದೆ. We said walking in the light is hard, but if we come to verse 7, what we read is, but if we walk in the light as he is in the light, we have fellowship with one another, and the blood of Jesus his son cleanses us from all sin. What a great experience, a blessed experience.
ನಮ್ಮೆಲ್ಲರಿಗೆ ಬೆಳಕಿನ ಬಾಳು ಬೇಕು. ನಮ್ಮೆಲ್ಲರಿಗೆ ಯೋಗ್ಯವಾದ, ನಿಷ್ಠೆಯುಳ್ಳ, ಪ್ರಾಮಾಣಿಕತೆಯ ಬಾಳು ಬೇಕೆಂಬ ಆಸೆ ಇದೆ. ಇದರೊಂದಿಗೆ ನಮಗೆ ದೇವರ ಅನ್ಯೋನ್ಯತೆ ಸಹ ಬೇಕು ಎಂಬುದಾಗಿ ನಾವು ಬಯಸ್ತೇವಲ್ಲವೇ? ಷರತ್ತು ಒಂದೇ, ನಮಗೆ ಲಭಿಸ್ತದೆ, ಸಿಗ್ತದೆ. ಆದರೆ ಷರತ್ತು ಒಂದೇ. ಅದೇನೆಂದರೆ 7ನೇ ವಚನ, ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ. ಷರತ್ತು ನಡಿಬೇಕು. ಮತ್ತು 9ನೇ, ನಮ್ಮಲ್ಲಿ ಪಾಪವಿಲ್ಲ. 9ನೇ ವಚನ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಏನಾಗ್ತದೆ? ನಮಗೆ ಶುದ್ಧೀಕರಣ, ನಮಗೆ ಕ್ಷಮಾಪಣೆ ಸಿಗ್ತದೆ. ಬೆಳಕಿನಲ್ಲಿ ನಾವು ನಡೆಯಬಹುದು. ವಿ ಆಲ್ ಅನ್ಡೌಟೆಡ್ಲಿ ಡಿಸೈರ್ ಟು ವಾಕ್ in the light. We want to live a life of sincerity and integrity in the presence of God, and consequently we will want to also have fellowship with God. It's our desire. But how can this be? How is this possible? If we come to verse 7 and verse 9, verse 7 says, "But if we walk in the light as He is in the light." Verse 9, if we say we have not sinned, or if we say we have no sin, we deceive ourselves. Come to verse 9. If we confess our sins, He is faithful and just to forgive us all our sins and to cleanse us, make us clean. So from verse 6, pretense should always move us to repentance, to verse 7. ನಿಮಗೆ ಈ ಅನುಭವ ಆಗಿದೆಯಾ? ಕತ್ತಲೆಯಲ್ಲಿ ಇನ್ನೂ ನಡೆಯುವಂಥ ಅನುಭವವೆಯಾ? 7ನೇ ವಚನ, ಬೆಳಕಿನಲ್ಲಿ ನಡಿಬೇಕು. 9ನೇ ವಚನ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ನಮ್ಮನ್ನು ಆತನು ಕ್ಷಮಿಸ್ತಾನೆ. ಇದು ಅತಿ ಮುಖ್ಯವಾದ ಬಾಳು. ಯಾಕಂದರೆ ಇದೇ ನಮಗೆ ದೇವರ ಅನ್ಯೋನ್ಯತೆಯನ್ನು ಕೊಡುವಂಥದ್ದು. ಪರೀಕ್ಷೆಯನ್ನು, ದೇವರ ಅನ್ಯೋನ್ಯತೆಗೆ ನಾವು ಕ್ಷಮಿಸಲ್ಪಡಬೇಕು, ನಾವು ಶುಭ್ರ ಹೊಂದಬೇಕು. ನಮ್ಮನ್ನು ಅರಿಕೆ ಮಾಡಿದರೆ, ನಮ್ಮನ್ನು ಕ್ಷಮಿಸಿಬಿಟ್ಟು ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಈ ಅನುಭವ ಹೇಗಾಗ್ತದೆ ಅಂದರೆ, ನಾವು 9ನೇ ವಚನ ನಂಬಬೇಕು, ಅದನ್ನು ಅಂಗೀಕಾರ ಮಾಡಬೇಕು. ಇಟ್ ಈಸ್ ನಾಟ್ ಈಸಿ ಟು ವಾಕ್ ಇನ್ ದ ಲೈಟ್. ಹ್ಯಾವ್ ಯು ಗಾಟ್ ದಿಸ್ ಎಕ್ಸ್ಪೀರಿಯನ್ಸ್? Come to verse 9. If we confess our sins, God is faithful and just to forgive us all our sins and cleanse us from all unrighteousness. That's the way to walk in the light. ಪ್ರಾರ್ಥನೆಯ ಮೂಲಕ ನಾವು ದೇವರ ಸಮಕ್ಷಮಕ್ಕೆ ಬಂದು ಕತ್ತಲೆಯ ಜೀವನ ಸಾಕು ಎಂಬುದಾಗಿ ಹೇಳಿ ನಾವು ಬೆಳಕಿನ ಜೀವಕ್ಕೆ ಪ್ರಯಾಣ ಮಾಡೋಣ. ಪ್ರಾರ್ಥನೆ. ತಂದೆಯಾದ ದೇವರೇ, ಸಂತ ಯೋಹಾನನು ಕತ್ತಲೆಯಲ್ಲಿ ನಡೆಯುವುದೆಂದರೇನು, ನಮ್ಮನ್ನು ನಾವೇ ಹೇಗೆ ಮೋಸಪಡಿಸಿಕೊಳ್ಳುತ್ತೇವೆ ಎಂಬುದಾಗಿ ವಿವರಣೆ ಮಾಡಿದ್ದಾನೆ. ಸ್ವಾಮಿ, ಕತ್ತಲೆಯ ಜೀವನದಲ್ಲಿ ನಾವು ಬಾಳಿದ್ದೇವೆ, ಬೆಳಕಿನ ಜೀವವನ್ನು ಬೇಡುತ್ತಾ ಇದ್ದೇವೆ, ಅದಕ್ಕೆ ಆಶೆ ಇದೆ. ಆದರೆ ಇದರ ಷರತ್ತೇನೆಂದರೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ರಕ್ತ, ಅಂದರೆ ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಸಕಲ ಪಾಪದಿಂದ ತೊಳೆದು ನಮ್ಮನ್ನು ಶುಚಿ ಮಾಡುವಂಥದ್ದಾಗಿದೆ ಎಂಬುದಾಗಿ ಕೇಳಿದ್ದೇವೆ. ಈ ಅನುಭವ ನಮಗೆ ಅಗತ್ಯ ಸ್ವಾಮಿ. ಯಾಕಂದರೆ ನಮ್ಮ ಜೀವನದಲ್ಲಿ ಪ್ರಾಮಾಣಿಕತೆ, ಸತ್ಯತೆ, ನಿನ್ನ ನೈತಿಕ ಪ್ರಸನ್ನತೆಯಲ್ಲಿ ನಾವು
ಸಮಾಧಾನದಿಂದ ಮುಂದುವರಿಯುವಂಥ ಒಂದು ಅನುಭವ ಬೇಕು. ನಾವು ಬರ್ತೇವೆ, ನಮ್ಮನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ತೇವೆ, ನಮ್ಮನ್ನು ಅಂಗೀಕರಿಸು, ನಮಗೆ ಶುಭ್ರವಾದ ಜೀವನವನ್ನು ದಯಪಾಲಿಸಬೇಕೆಂದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್.